ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರವಾಗಿಲ್ಲ ಭೈರವಿ, ನೀನ್ ನಮ್ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಅತ್ತೆ ನಿನ್ನನ್ನ ತುಂಬಾ ಗೌರವದಿಂದ ನೋಡ್ಕೋತಿದ್ದಾರೆ. ನಮ್ಮತ್ತೆ ನಿನ್ ಪ್ರತಿಯೊಂದ್ ಮಾತಿಗೂ ಎಷ್ಟು ಬೆಲೆ ಕೊಡ್ತಾರೆ, ಏನ್ ಕತೆ? ಏನು ಹೀಗೆ ಇನ್ನೋಸೆಂಟ್ ಆಗಿ ನೋಡ್ಬಿಟ್ರೆ ನೀನ್ ಕೊಟ್ಟ ಮಾತನ್ನ ಮರ್ತೋಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಅದು ಇಶಾನಿ. ವೇಟ್ ನನ್ ಮಾತಿನ್ನು ಪೂರ್ತಿ ಆಗಿಲ್ಲ. ನೀನ್ ಅಪೇಕ್ಷಂಗೆ ಟ್ರಿಪ್ಪಿಗೆ ಬರ್ಬೇಡ ಅಂತ ಹೇಳಿದ ತಕ್ಷಣ ಅತ್ತೇನೂ ಸರಿ ಅಂತ ಒಪ್ಕೊಂಡ್ಬಿಟ್ರಲ್ವಾ? ಆ ಲೆವೆಲ್ಲಿಗೆ ನೀನು ಅತ್ತೆ ಮನ್ಸಲ್ಲಿ ಜಾಗ ಪಡ್ಕೊಂಡಿದ್ಯಾ ಅಂದ್ರೆ ನೀನೇ ನನ್ನ ನಿಜವಾದ ಕಾಂಪಿಟೇಟರ್ ತರ ಕಾಣಿಸ್ತಾ ಇದ್ಯಾ. ಇಶಾನಿ, ನಾವ್ ಹೋಗ್ತಿರೋ ಜಾಗ ಬರೀ ಮನೆಯವ್ರ ಮಾತ್ರ ಹೋಗ್ಬೇಕಾಗಿರೋ ಜಾಗ ಅಲ್ವಾ? ಆದ್ರೆ ಅಪೇಕ್ಷನ್ನು ಅತ್ತೆ ತನ್ನ ಮನೆಯೊಳಗ್ ಮಾಡ್ಕೊಳಕ್ಕೆ ತಾನೇ ಹೊರಟಿದ್ದು. ನೋಡ್ ಭೈರವಿ, ಒಂದ್ ನೆನ್ಪಿಟ್ಕೊ, ಆ ಮನೇಲಿ ನನಗೆ ಅಂತ ಒಂದು ಸ್ಥಾನ ಇದೆ. ಅದ್ರ ಜೊತೆ ಇವಾಗ ವಿರಾಟ್ ನಿನಗ್ ಕೊಟ್ಟಿರೋ ಸ್ಥಾನನ ನೀನ್ ನನಗ್ ಕೊಡ್ಬೇಕು. ಕೊಡ್ತೀಯ ಅಲ್ವಾ ಸಿಂಧು? ಏನು ತುಂಬಾ ಶಾಕ್ ಆಗಿ ನೋಡ್ತಿದ್ಯಾ? ಏನಾಯ್ತು? ಇಶಾನಿ, ಈಗ ನೀನ್ ಏನ್ ಹೇಳ್ದೆ? ನಾನು ಓ ಸಿಂಧು ಅಂತ ಹೇಳ್ಬಿಟ್ನಾ? ಓ ಗಾಡ್, ಸಾರಿ ಭೈರವಿ. ಅದು ನನ್ನ ಹಳೆ ಫ್ರೆಂಡ್ ಹೆಸರು. ಪಟ್ ಅಂತ ನೆನಪಾಗೋಯ್ತು, ನಾಲ್ಗೆ ಸ್ಲಿಪ್ ಆಯ್ತಷ್ಟೆ. ನೀನ್ ಭೈರವಿ ಅಲ್ವಾ? ಸಾರಿ ಭೈರವಿ, ಇನ್ಮೇಲೆ ನಿನ್ನನ್ನ ಭೈರವಿ ಅಂತಾನೆ ಕರಿತೀನಿ, ಓಕೆ? ಬಟ್ ಎಲ್ರೂ ಮುಂದೆ ಇದೇ ತರ ಟಂಗ್ ಸ್ಲಿಪ್ ಆಗ್ಬಿಟ್ರೆ? ಟಂಗ್ ಸ್ಲಿಪ್ ಹಾಕದೇ ಇರೋ ಹಾಗೆ ನೀನೇ ನೋಡ್ಕೋಬೇಕು. ನಾನು ಹೇಳಿದ್ ನಿನಗೆ ಅರ್ಥ ಆಯ್ತಲ್ವಾ? ಸರಿ ಬಾ, ಎಲ್ರೂ ನಮಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಸರಿ, ಬೇಗ ಬನ್ನಿ. ಇಶಾನಿ, ನೀನ್ ಫ್ರಂಟಲ್ಲಿ ಕೂತ್ಕೋ. ಯಾಕೆ? ಅದು ನನಗ್ ಸ್ವಲ್ಪ ನಿದ್ರೆ ಬರ್ತಾ ಇದೆ, ರೆಸ್ಟ್ ಮಾಡ್ಬೇಕು. ಮುಂದೆ ಕೂತ್ಕೊಂಡ್ರೆ ಕಂಫರ್ಟಬಲ್ ಆಗಿರಲ್ಲ, ಅದಕ್ಕೆ ಹಿಂದೆ ಕೂತ್ಕೊಂಡು ನಿದ್ದೆ ಮಾಡ್ತೀನಿ. ಸರಿ, ಬಟ್ ಆರ್ ಯು ಓಕೆ? ಯಾ. ಹಲೋ, ನಾನ್ ನಿನ್ ಫೋನ್ಗೆ ಕಾಯ್ತಾ ಇದ್ದೆ. ಏನಾಯ್ತು? ಏನೂ ಆಗ್ಲಿಲ್ಲ ಮೇಡಮ್. ಅಂದ್ರೆ ನಾನ್ ಹೇಳಿದ ಕೆಲ್ಸ ಇನ್ನ ಮುಗ್ಸಿಲ್ವಾ? ಎಸ್ ಮೇಡಮ್, ಭೈರವಿನ ಸಾಯ್ಸಕ್ಕಾಗ್ಲಿಲ್ಲ. ದೊಡ್ಡ ಶಾರ್ಪ್ ಶೂಟರ್ ಅಂತ ಹೇಳಿ ಬಿಲ್ಡಪ್ ಎಲ್ಲ ತಗೊಂಡೆ. ಮೇಡಮ್, ಶೂಟ್ ಮಾಡೋದಾಗಿದ್ರೆ ನಾನು ಚಿಟ್ಕೆ ಹೊಡೆಯೋಷ್ಟರಲ್ಲಿ ಕೆಲಸ ಮುಗಿಸ್ಬಿಡ್ತಿದ್ದೆ. ವೈರ್ನ ನಂಬಿ ಡೀಲ್ ಮಾಡಕ್ ಹೋದೆ, ಜಸ್ಟ್ ಮಿಸ್ ಆಯ್ತು ಮೇಡಮ್. ಸಿಗದೆ ಇರೋ ದ್ರಾಕ್ಷಿನ ನರಿ ಹುಳಿ ಕತೆನ ನನಗ್ ಹೇಳ್ಬೇಡಿ ನೀವು. ಇನ್ನೇನು ಅವ್ಳ ಕತ್ತಿಗೆ ವೈರ್ ಹಾಕ್ತಿದ್ದೆ ಮೇಡಮ್, ಅಷ್ಟ್ರೊಳಗೆ ಅಲ್ಲಿಗೆ ಯಾರೋ ಬಂದ್ರು ಮೇಡಮ್. ಅದಕ್ಕೆ ನಾನು ಹಿಡಿದಿದ್ದ ಬೇಟೆನ ಫಸ್ಟ್ ಟೈಮ್ ಬಿಟ್ಬಿಟ್ಟೆ ಮೇಡಮ್. ಇಲ್ಲ ಅಂದಿದ್ರೆ ಅವಳ ಕಥೆನ ಮುಗಿಸ್ಬಿಡ್ತಿದ್ದೆ. ಯಾರು ಬಂದ್ರೆ ನಿಮ್ಗೇನು ಮೇಡಮ್? ಅವಳು ಕೂಗಿದ್ರೆ ಜನ ಸೇರ್ತಿದ್ರು, ಕೊನೆಗೆ ನಿಮ್ ಹೆಸರು ಆಚೆ ಬರ್ತಿತ್ತು. ಮುಂದೆ ಹೀಗ್ ಆಗ್ಬಾರ್ದು.
ಆಗಲ್ಲ ಮೇಡಮ್, ಇನ್ನೊಂದು ಅವಕಾಶ ಕೊಡಿ. ನಿನ್ನನ್ ಹೇಗ್ ನಂಬೋದು? ಈ ಅಟೆಂಪ್ಟ್ ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತಾ? ಸಾರಿ ಮೇಡಮ್, ನೀವು ಟೆನ್ಷನ್ ಆಗ್ಬೇಡಿ. ಅವಳು ಎಸ್ಟೇಟಿಗೆ ತಲುಪೋಕ್ ಮುಂಚೆ ಸ್ಟ್ರೈಟ್ ಆಗಿ ಯಮಲೋಕಕ್ಕೆ ಕಳಿಸ್ತೀನಿ. ಈ ಡೈಲಾಗ್ ತಕ್ಕ ಹಾಗೆ ಆಕ್ಷನ್ ಕೂಡ ಆದ್ರೆ ತುಂಬಾನೇ ಒಳ್ಳೇದು. ಓಕೆ ಮೇಡಮ್. ನಿನಗ್ ಎಷ್ಟು ದುಡ್ಡು ಬೇಕು ಹೇಳು, ಕೊಡ್ತೀನಿ. ಆದ್ರೆ ನನ್ನ ಹೆಸರು ಮಾತ್ರ ಎಲ್ಲೂ ಆಚೆ ಬರಬಾರ್ದು, ಗೊತ್ತಾಯ್ತಾ? ಇಷ್ಟು ಹೇಳಿದ್ರಲ್ಲ ಮೇಡಮ್, ಸಾಕು. ಇನ್ನೆಲ್ಲ ನಾನ್ ನೋಡ್ಕೋತೀನಿ. ಬರೋ, ನೀವು ಬರ್ರೋ. Congrats, Bhairavi. You won the start. But sorry, you lose the game. Game on and off the race. ನಿನ್ ಪಾಲಿಗೆ ಇದೇ ಕೊನೆ ಟ್ರಿಪ್ಪು. ಅಕ್ಕ ಎಸ್ಟೇಟ್ ಸೇರಿದ್ಲಮ್ಮ? ಫೋನ್ ಮಾಡಿ ಮಾತಾಡಿದ್ಯಾ? ಹಾ ಡ್ಯಾಡ್, ಮನೆ ಬಿಡುವಾಗ ಒಂದ್ಸಲ ಕಾಲ್ ಮಾಡು ಅಂತ ಹೇಳಿದ್ದೆ. ಅದಕ್ಕೆ ಅವಳು ರೀಚ್ ಆಗಿದ ತಕ್ಷಣ ಕಾಲ್ ಮಾಡ್ತೀನಿ ಅಂತ ಹೇಳಿದಾಳೆ. ಹಾಗೆ ಡ್ಯಾಡ್ಗೆ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು ಅಂತ ಹೇಳಕ್ ಹೇಳಿದಾಳೆ. ಅಲ್ಲ ಡ್ಯಾಡ್, ಅಕ್ಕ ಹೇಳಾದ್ಮೇಲೂ ಈ ತರ ಅಸಮಾಧಾನ ಯಾಕೆ ಅಂತ. ಗೊತ್ತಿಲ್ಲಮ್ಮ, ಮನ್ಸಿನಲ್ಲಿ ಏನೋ ಒಂಥರ ಸಂಕಟ ಆಗ್ತಿದೆ. ನೀವ್ ಅಕ್ಕನ ಎಷ್ಟೊಂದು ಹಚ್ಕೊಂಡ್ಬಿಟ್ಟಿದೀರ ಅಲ್ವಾ ಡ್ಯಾಡ್? ಹೌದಮ್ಮ. ಮಾವ ಲಕ್ಕಿ, ಏನೋ ಮಾತಾಡ್ಬೇಕಾ? ಮಾವ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡ್ಬೇಕಾಗಿತ್ತು. ಪ್ಲೀಸ್ ಮಾವ, ನಾನ್ ಮಾಡಿದ ತಪ್ಪು ಅಂತ ನನಗೆ ಅರ್ಥ ಆಗಿದೆ. ಅದನ್ನ ಬಿಟ್ಟು ಬಂದ್ ವಿಷಯ ಏನು ಅಂತ ಹೇಳು. ಅದು ಮಾವ, ಸಿಂಧು ನಿಮ್ಗೆ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾಳಲ್ವಾ? ಸಿಂಧು ಅಲ್ಲ ಲಕ್ಕಿ, ಭೈರವಿ. ಹಾ, ಇದನ್ನ ಎಷ್ಟ್ ಸಲ ಹೇಳ್ಬೇಕು ನಿನ್ಗೆ? ಸಾರಿ ಮಾವ, ಭೈರವಿ ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾಳಲ್ವಾ? ಅದ್ರದ್ದು ಡಾಕ್ಯುಮೆಂಟ್ ಆಫ್ ದಿ ಕಾಪಿನ ನಾವು ಅರ್ಜೆಂಟ್ ಆಗಿ ತಗೊಳ್ಬೇಕು ಮಾವ. ಯಾಕೆ? ಯಾಕೆಂದ್ರೆ ಆ ಪೇಪರ್ ಎಲ್ಲಿ ರಿಜಿಸ್ಟ್ರೇಷನ್ ಆಗಿದ್ಯೋ ಆ ಸಬ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿ ಆ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ಅದನ್ನ ನನ್ನ ಮಗಳು ನೋಡ್ಕೋತಿದ್ದಾಳೆ, ಬಿಡು. ಈ ಕೆಲ್ಸನ ನಾನೇ ಮಾಡ್ತೀನಿ ಮಾವ. ಪ್ಲೀಸ್ ನನಗೊಂದು ಅವಕಾಶ ಮಾಡ್ಕೊಡಿ. ಅಲ್ಲೋ ಲಕ್ಕಿ, ಯಾಕೆ ಇದ್ದಕ್ಕಿದ್ದಾಗೆ ಈ ಜವಾಬ್ದಾರಿ ತಗೋಬೇಕು ಅನ್ಸ್ತಿದೆ? ಇದಕ್ಕೆ ಬೇರೆನಾ ಕಾರಣ ಇದೆಯಾ? ಇಲ್ಲ ಮಾವ, ಮತ್ತೆ ನನ್ನಿಂದ ತಪ್ಪಾಗಲ್ಲ. ಪ್ಲೀಸ್ ನನ್ನ ನಂಬಿ ಮಾವ. ಪ್ಲೀಸ್ ಮಾವ, ಇದೊಂದು ಅವಕಾಶ ಕೊಡಿ ಮಾವ, ಪ್ಲೀಸ್. ಲಕ್ಕಿ, ಕಾಲ್ ಬಿಡು, ಕಾಲ್ ಬಿಡು. ಮಾವ, ನನ್ ತಪ್ಪನ್ನೆಲ್ಲ ತಿದ್ಕೊಳ್ಳೋಕೆ ಇದು ಒಂದೇ ದಾರಿ ಮಾವ. ಪ್ಲೀಸ್ ಅವಕಾಶ ಮಾಡ್ಕೊಡಿ. ಜಾನ್ ಇವತ್ತು ಈ ಪರಿಸ್ಥಿತಿ ಬರಕ್ ಕಾರಣ ಅದೇ ಲ್ಯಾಂಡ್ ಮ್ಯಾಟ್ರ್ ಅಲ್ವಾ ಮಾವ? ನಮ್ಗೆ ಯಾರು ಮೋಸ ಮಾಡಿದಾರೋ ಅವ್ರ ವಿರುದ್ಧ ಸೇಡ್ ತೀರ್ಸ್ಕೊಳ್ಳೋಕೆ ಇದೇ ಸರಿಯಾದ ಅವಕಾಶ ಮಾವ. ಪ್ಲೀಸ್ ಮಾವ, ಈ ಮನೆಯವನಾಗಿ ಜಾನ್ವಿಗಾದ ಮೋಸಕ್ಕೆ ಅದನ್ನ ನ್ಯಾಯ ಕೊಡ್ಸಕ್ ಒಂದೇ ಒಂದು ಅವಕಾಶ ಮಾಡ್ಕೊಡಿ ಮಾವ, ಪ್ಲೀಸ್.